ವೀಕ್ಷಕರಿಗೆ ನಮಸ್ಕಾರ. 200 ಗ್ರಾಮ್ ಕಟ್ ಮಾಡಿರೋ ಪನ್ನೀರ್, ಸಾಲ್ಟು, ಪೆಪ್ಪರು ಹಾಗೆ ಚಿಲ್ಲಿ ಪೌಡ್ರನ್ನ ಮೂರೂ ಹಾಕಿಬಿಟ್ಟು ಪನ್ನೀರ್ಗೆ ಕೋಟ್ ಮಾಡ್ಕೊಳ್ಳಿ. ಇನ್ನೊಂದು ಬೌಲ್ಗೆ 2 ಸ್ಪೂನು ಕಾರ್ನ್ ಫ್ಲೋರು, 2 ಸ್ಪೂನ್ ಮೈದಾ, ಸ್ವಲ್ಪ ಬೇಕಿದ್ದರೆ ಸಾಲ್ಟು ನೀಟಾಗಿ ಹಾಕಿಬಿಟ್ಟು ಯಾವುದೇ ರೀತಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಕಲಿಸ್ಕೊಂಬಿಡಿ. ಆಮೇಲೆ ಅದನ್ನು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈ ಪನ್ನೀರ್ಗೆ ಹಾಕಿಬಿಟ್ಟು ಒಂದಕ್ಕೊಂದು ಅಂಟದಂಗೆ ನೀಟಾಗಿ ಪ್ರತಿಯೊಂದಕ್ಕೂ ಕೋಟ್ ಆಗಂಗೆ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ಬಾಣಲಿಲಿ ಚೆನ್ನಾಗಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಆಗೋ ಥರ ಫ್ರೈ ಮಾಡಿಕೊಂಡು ಒಂದಕ್ಕೊಂದು ಅವು ಅಂಟಬಾರ್ದು ಪನ್ನೀರು. ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಬಾಣಲಿ ಇಟ್ಕೊಳ್ಳಿ. ಅದಕ್ಕೊಂದೆರಡು ಸ್ಪೂನ್ ಎಣ್ಣೆ ಹಾಕಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದನ್ನು. ಆಮೇಲೆ ಮಸಾಲೆ ಪುಡಿ, ಧನಿಯಾ, ಆಮೇಲೆ ಜೀರಿಗೆ ಪುಡಿ ಹಾಕಿದ್ದೀನಿ. ಬೇಕಾದರೆ ಗರಂ ಮಸಾಲ, ಚಿಲ್ಲಿ ಪೌಡ್ರು ನೀವು ಹಾಕ್ಕೊಳ್ಳಿ. ಮೊಸರನ್ನ ಸ್ವಲ್ಪ ನೀರು ಮಾಡಿ ಇಟ್ಕೊಂಡು ಆ ಹುರಿದಿರೋ ಮಸಾಲೆಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪನ್ನೀರ್ ಹೋಳುಗಳನ್ನೆಲ್ಲ ಹಾಕಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ವೀಕ್ಷಕರೇ. ಆಗ ನಮ್ಮ ಪನ್ನೀರ್ 65 ರೆಡಿ ಆಗುತ್ತೆ. ಹಾಗೆ ಅದನ್ನು ಸರ್ವ್ ಮಾಡ್ಬೋದು ಬಿಸಿ ಬಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.